ನಮಸ್ತೆ ಫ್ರೆಂಡ್, ಇವತ್ತು ನಾವು ಸಿಂಪಲ್ ಆಗೊಂದು ಚಿಕನ್ ಚಾಪ್ಸ್ ಮಾಡೋದು ಹೇಗೆ ಅಂತ ತಿಳ್ಕೊಳ್ಳೋಣ ಬನ್ನಿ. ಮೊದಲಿಗೆ ನಮಗೆ ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀನಿ. ಆನಿಯನ್ ಹಾಕ್ಕೊಳ್ಳೋಣ. ಫ್ರೈ ಮಾಡ್ಕೋಬೇಕಿದ್ದು ರುಬ್ಬೋಕ್ಕಿಂತ ಮುಂಚೆ. ನೋಡಿ, ಈರುಳ್ಳಿ ಗೋಲ್ಡನ್ ಕಲರ್ ಬರ್ತಾಯಿದೆ. ಇದಕ್ಕೆ ನಾವು ಬೆಳ್ಳುಳ್ಳಿ, ಶುಂಠಿ, ಪೆಪ್ಪರ್, ಮೆಣಸು ಮತ್ತು ಚಿಲ್ಲಿ 2 ಗೋಡಂಬಿ ತೊಗೊಂಡಿದ್ದೀನಿ, ಮತ್ತು ಕೊತ್ತಂಬರಿ ಸೊಪ್ಪು, ಪುದೀನ ಇದಿಷ್ಟು ಇದಕ್ಕೆ ಸೇರಿಸ್ಕೊಳ್ಳೋಣ. ಚೆನ್ನಾಗಿ ಫ್ರೈ ಆಗಬೇಕು. ಹಸಿ ಸ್ಮೆಲ್ ಹೋಗೋಂತ ಫ್ರೈ ಮಾಡಬೇಕು. ಹಸಿ ಸ್ಮೆಲ್ ಹೋಗೋಂತ ನಾನು ಬಾಡಿಸ್ಕೊಂಡಿದ್ದೀನಿ. ಇದಾದಮೇಲೆ ನಾವು ಇದಕ್ಕೆ ಟೊಮೆಟೊ ಹಾಕ್ಕೋಬೇಕು. ಟೊಮೆಟೊನು ಸ್ವಲ್ಪ ಬಾಡಿಸ್ಕೋಬೇಕು. ನೋಡಿ, ಚೆನ್ನಾಗಿ ಬಾಡಿಸ್ಕೋಬೇಕು. ಸ್ವಲ್ಪ ಸಾಲ್ಟ್ ಹಾಕ್ಕೊಂಡಿದ್ದೀನಿ. ಬೇಗ ಬಾಡುತ್ತೆ ಟೊಮೆಟೊ. ಅದಕ್ಕೆ ಸ್ವಲ್ಪ ಸಾಲ್ಟ್ ಹಾಕ್ಕೊಂಡು ಚೆನ್ನಾಗಿ ಬಾಡಿಸ್ಕೋಬೇಕು. ಇದು ಚೆನ್ನಾಗಿ ಆಗಕ್ಕೆ ಬಿಡಬೇಕು. ಇವಾಗ ರುಬ್ಕೊಳ್ಳೋಣ. ಈಗ ಇದನ್ನು ರುಬ್ಕೋಬೇಕು. ನಾನು ಅದಕ್ಕೆ ಕಾಯಿ ಸೇರಿಸ್ತಾಯಿದ್ದೀನಿ. ಕಾಯಿ ಸೇರಿಸ್ಕೊಂಡು ಸ್ವಲ್ಪ ತಣ್ಣಗಾಗಕ್ಕೆ ಬಿಡೋಣ. ಇದನ್ನು ನಾನು ಅದೇ ಬಾಣಲಿಗೆ, ಈಗ ಫ್ರೈ ಮಾಡಿದ್ನಲ್ಲ ಅದೇ ಬಾಣಲಿಗೆ ತುಪ್ಪ ಹಾಕ್ಕೊಂಡಿದ್ದೀನಿ. ನಾನು 250 ಗ್ರಾಮ್ ಬೋನ್ಲೆಸ್ ಚಿಕನ್ ತೊಗೊಂಡಿದ್ದೀನಿ. ಅದನ್ನು ಇದಕ್ಕೆ ಹಾಕೋಣ. ಚೆನ್ನಾಗಿ ಫ್ರೈ ಮಾಡೋದ. ಇದು ಬೋನ್ಲೆಸ್ ಇದೆ. ತುಂಬ ಹೊತ್ತೇನು ತಗೊಳ್ಳಲ್ಲ ಬೇಯಕ್ಕೆ. ಬೋನ್ಲೆಸ್ ಚಿಕನ್ ಆಗೋದ್ರಿಂದ ಬೇಗ ಬೇಯುತ್ತೆ. ಇದಕ್ಕೆ ಸ್ವಲ್ಪ ನಾವು ಅರಿಶಿನ ಪುಡಿ ಹಾಕೊಳ್ಳೋಣ. ಅರಿಶಿನ ಪುಡಿ ಮತ್ತು ಸಾಲ್ಟ್ ಹಾಕೊಳ್ಳೋಣ. ಮಸಾಲೆ ರುಬ್ಕೊಂಡಾಗಿದೆ. ಇಲ್ಲಿ ಚಿಕನ್ನು ಅದು ಬೆಂದಿದೆ. ನೋಡಿ, ಬೋನ್ಲೆಸ್ ಅಲ್ವಾ, ಬೇಗ ಬೇಯುತ್ತೆ. ಈಗ ನಾವು ಇದಕ್ಕೆ ಮಸಾಲೆ ಆ್ಯಡ್ ಮಾಡೋಣ. ಮಸಾಲೆ ಎಲ್ಲ ಹಾಕಿದ್ದೀನಿ. ಒಂದು ಕುದಿ ಬರಬೇಕಿದು. ಮತ್ತು ಈಗ ಸಾಲ್ಟ್ ಹಾಕ್ಕೊಳ್ಳೋಣ. ರುಚಿಗೆ ತಕ್ಕಷ್ಟು. ಮೊದಲೇ ನಾನು ಸ್ವಲ್ಪ ಸಾಲ್ಟ್ ಹಾಕಿದ್ದೀನಿ, ಈಗ ಸ್ವಲ್ಪ ಹಾಕ್ಕೊಳ್ಳೋಣ. ನೋಡಿ, ಇದು ಬೋನ್ಲೆಸ್ ಚಿಕನ್ ಆದ್ದರಿಂದ ಬೇಗ ಬೇಯುತ್ತೆ. ಒಂದು ಕುದಿಗೆ ಬೆಂದ್ಬಿಡುತ್ತೆ. ನಾನು ಆವಾಗಲೇ ಫ್ರೈ ಮಾಡಿದ್ದೀನಿ ಚಿಕನ್ನು. ಮಸಾಲೆ ಸ್ವಲ್ಪ ಬೆಂದುಬಿಟ್ರೆ ಚಿಕನ್ ಚಾಪ್ಸ್ ರೆಡಿ.